ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದಾಗ ಏನು ನಡೀತು ಅಂತ ನೋಡೋಣ. ಈಗ ನೋಡ್ರಿ ಮಧ್ಯಾಹ್ನ ಆಗೈತಿ. ನಮ್ಮ ಮೇಲೆ ಅಡ್ಗೆ ಮಾಡಾಕತ್ತಾರ. ಏನು ಅಡ್ಗೆ ಮಾಡಾಕತ್ತಾರ ಅಂತ ತೋರಿಸ್ತೀನಿ ಬರ್ರಿ. ಈಗ ನಾನು ಏನು ತೋರ್ಸಕತ್ತೀನಪ್ಪ ಅಂತಂದ್ರೆ ಪಡ್ಡಿಗೆ ಮತ್ತು ಇಡ್ಲಿಗೆ ಹಿಟ್ಟು ನೆನೆಕ್ಕಿ ನೋಡ್ರಿ. ಇವತ್ತು ಸೋಮವಾರ, ಇದು ಐತಾರದ ಬ್ಲಾಗ್. ಇದು ನಿನ್ನಿದು ಭಾಳ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಅವರೆಲ್ಲ ಇದನ್ನು ಫಿಟ್ ಮಾಡೋಕೆ ಬಂದಿದ್ರಿ. ಅದೇನು ಮೊನ್ನೆ ಹೊಸ ತೊಗೊಂಬಂದಿವಲ್ಲವ ಅದನ್ನೆಲ್ಲ ಫಿಟ್ ಮಾಡೋಕೆ ಬಂದಿದ್ರು. ದಯವಿಟ್ಟು ಕ್ಷಮಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಇದು ಪಡ್ಡಿನ ಹಿಟ್ಟು ನೋಡ್ರಿ. ಇದು ದೊಡ್ಡ ಬಕೆಟ್ ಇಡ್ಲಾರ್ದಕ್ಕೆ ಒಳ್ಳೆ ಸಣ್ಣ ಬಕೆಟಿಗೆ ಹಾಕೀನಿ. ಇದು ಏನು ಹಿಡಿಲಿಲ್ಲರಿ, ಸಣ್ಣ ಬಕೆಟಿಗೆ ಹಾಕೀನಿ. ಫುಲ್ಲು ಎಲ್ಲ ಉಬ್ಬಿಬಿಟ್ಟೈತ್ರಿ. ಇನ್ನೂ ಉಬ್ಬಿತ್ರಿ ಅದೆಲ್ಲ. ಅದನ್ನು ನಾವು ವಿಡಿಯೋ ಮಾಡಿಂದ ಮತ್ತು ಅದನ್ನೆಲ್ಲ ಇನ್ನೊಂದ್ರಾಗ ಟ್ರಾನ್ಸ್ಫರ್ ಮಾಡೀನಿ. ಅದನ್ನೆಲ್ಲ ಉಷ್ಟು ತೆಗೆದು ನಮಗಂತೂ ಹಿಟ್ಟು ಉಬ್ಬ ಸಂಬಂಧ ಸಾಕಾಗ್ಬಿಟ್ಟೈತ್ರಿ ಫ್ರೆಂಡ್ಸ್. ಈ ಇಡ್ಲಿ ತೋರಿಸ್ತೀನಿ ತಡ್ರಿ. ಇಡ್ಲಿದು ಏನು ಸ್ಥಿತಿ ಆಗೈತಿ ಅಂತ ನಿಮಗೆ ತೋರಿಸ್ತೀನಿ ರೀ ನಾನು. ಈ ಫಸ್ಟ್ ಎಲ್ಲ ಪಡ್ಡಿಂದೆಲ್ಲ ನೀಟಾಗಿ ಕಲಿಸಿ ಅದನ್ನೆಲ್ಲ ಅಷ್ಟು ಒಂದು ಕಡೆ ಇದನ್ನು ಮಾಡಿ ರೆಡಿ ಮಾಡಿ ಇಟ್ಟಿನ್ರಿ. ಅದನ್ನು ಇಟ್ಟು ಮತ್ತು ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೆ ಪಡ್ಡು ಮಾಡೋಕೆ. ಇದ ಪಾತ್ರೆಗೆ ತೊಗೊಂಡು ನಾನು ನೋಡ್ರಿ. ಹಾಕೋದಕ್ಕಿ ಭಾಳಾರ ನೆನೆಕಿಲ್ರಿ, ನಾನು ಸ್ವಲ್ಪ ನೆನೆಕಿನಿ. ಈ ಪರಿ ಉಬ್ಬೈತ್ರಿ ಹಿಟ್ಟು. ಎದ್ರಾಗ ಹಾಕ್ಬೇಕ್ರಿ, ಎದ್ರಾಗಿಲ್ಲ. ನನಗಂತೂ ಒಂದು ತಿಳ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಈಗ ಅದನ್ನೆಲ್ಲ ಅಷ್ಟು ಒಂದ್ರಾಗ ಹಾಕಿ ಇಡ್ಬೇಕ್ರಿ. ಈಗ ಮತ್ತೆ ಇಡ್ಲಿ ತೋರ್ಸಾಕತ್ತೀನಿ ಕರೆಕ್ಟಾಗಿ ನೋಡ್ರಿ. ಈಗ ಇಡ್ಲಿದ್ರಿ, ಇದು ಇಡ್ಲಿ ಮಾಡೋದು ಎಲ್ಲ ಉಬ್ಬಿ ಎಲ್ಲ ಕಡಿಗೆ ಚೆಲ್ಲಿಂದ ಆ ದೊಡ್ಡ ಡಬ್ಬೆಂದು ಸಣ್ಣ ಇದ್ರಾಗ ತಕ್ಕೊಂಡೀನಿ ರೀ. ಅದು ಪ್ಲಾಸ್ಟಿಕ್ಕಿನ ಬುಟ್ಟ್ಯಾಕ ನೋಡ್ರಿ ಇಡ್ಲಿ ಹಿಟ್ಟು ಯಾವ ಸ್ಥಿತಿ ಆಗೈತ್ರಿ. ದೊಡ್ಡ ದೊಡ್ಡ ಪಾತ್ರೆ ಇಲ್ರಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ಹಾಕಿಡಾಕ. ನನಗಂತೂ ಸಾಕಾಗ್ಬಿಟ್ಟೈತೆ ನೋಡ್ರಿ. ನೋಡ್ರಿ ಇದು ಪಾತ್ರೆಯಿಂದ ಅದು ಎಲ್ಲವೂ ಫುಲ್ಲು ಉಬ್ಬಿಂದ ಕಡಿಗೆ ತಕ್ಕೊಂಡು ಈ ಪಾತ್ರೆಗೆ ಹಾಕಿಟ್ಟೀನಿ. ಆದರೂ ಅಷ್ಟು ನಾವು ಕಡಿಗೆ ತೆಗ್ದಂದನು ಮತ್ತು ಅದು ಎಷ್ಟು ಉಬ್ಬೈತ್ರಿ. ಅದು ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳೀನಿ ನಾನು. ಈಗ ಮಾಡ್ಬೇಕು ನೋಡ್ರಿ. ನನಗಂತೂ ಹಿಟ್ಟು ಉಬ್ಬ ಸಂಬಂಧ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತ್ರಿ. ದಯವಿಟ್ಟು ಕ್ಷಮಿಸ್ರಿ. ನಿಮ್ಮ ಪರ್ಮಿಷನ್ನು ನೀವು ವಿಡಿಯೋ ಮಾಡಿರಿ, ನಾವು ನೋಡ್ತೀವಂತ ಹೇಳಿದ್ರೆ ಮಾತ್ರ ನಾನು ಅದನ್ನೆಲ್ಲ ಫುಲ್ಲು ಅಷ್ಟು ನಾವು ಮನೆಗೆ ಏನು ತಗೊಂಬಂದೀವಿ, ಏನಿಲ್ಲ, ಏನು ಜೋಡಿಸೀವಿ, ಹೊರಗೆ ಅದನ್ನ ಸ್ಟ್ಯಾಂಡ್ ಎದಕ್ಕೆ ತೊಗೊಂಬಂದೀವಿ, ಹಂಗೆ ಒಳಗೆಲ್ಲ ಏನು ನಾವು ರೆಡಿ ಮಾಡೀವಿ ಅದನ್ನೆಲ್ಲ ಫುಲ್ಲು ವೀಡಿಯೋ ಮಾಡ್ತೀನಿ. ನೀವು ಹೇಳಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಕ್ಕಂದ್ರೆ ನಾನು ಮಾಡೋಂಗಿಲ್ಲ. ಸುಮ್ಮನೆ ವ್ಯೂಸ ಇಲ್ಲರಿ ಫ್ರೆಂಡ್ಸ, ಎಲ್ಲ ವ್ಯೂಸು ಡೌನ್ ಆಗಿಬಿಟ್ಟವ್ರಿ. ವಿಡಿಯೋನ ಓಡವಲ್ಲವ್ರಿ. ಏನು ಮಾಡೋಕ್ಕೂ ಮನಸ್ಸೇ ಇಲ್ಲರಿ ನನಗೆ. ವಿಡಿಯೋ ಮಾಡೋಕೆ ಮನಸ್ಸಿಲ್ಲ. ಇದೊಂದು ಸ್ವಲ್ಪ ನನ್ನ ಮಗಳಿಗೆ ವಿಡಿಯೋ ಮಾಡಂತ ಕೊಟ್ಟೇನ್ರಿ. ಇದೆಲ್ಲ ಪಲ್ಯ ಮಾಡಿದ್ದು ಅದೆಲ್ಲ ಈ ಥರ ಮಾಡಿಟ್ಟಾಳ್ರಿ ಆಕೆ. ನೋಡ್ರಿ ಸಾಂಬಾರಂತೂ ನುಗ್ಗಿಕಾಯಿ ಸಾಂಬಾರು ಮಸ್ತಾಗಿತ್ತು. ಮಸ್ತ್ ನುಗ್ಗಿಕಾಯಿ ಸಾಂಬಾರು, ರೈಸ್, ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೀನಿ. ಬಿಸಿ ರೊಟ್ಟಿ, ಶೇಂಗಾ ಪುಡಿ ಹಾಕಿ ಬಿಸಿಯಾರ ಇದನ್ನು ಮೆಣಸಿನ್ಕಾಯಿ ಪಲ್ಯ ಮಾಡೀನಿ. ಅಂದ್ರೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡೀನಿ ನೋಡ್ರಿ. ಇದನ್ನೆಲ್ಲ ಜೋಡ್ಸಾಕತ್ಯಾರ್ರಿ. ಈಗ ಅವರು ಅಣ್ಣಾರು ಬಂದಿದ್ರು, ಒಬ್ಬರು ಅಣ್ಣಾರು. ಅದು ಪೈಪ್ಲೈನ್ ಎಲ್ಲ ಒಳಗೆ ಮಾಡಾಕತ್ಯಾರ್ರಿ. ಇನ್ನೂ ನೀರು ಬಂದಿಲ್ಲರಿ. ಇವತ್ತಿಗೆ 12 ದಿನ ಆಯ್ತು ನೋಡ್ರಿ, ಇನ್ನೂ ನೀರು ಬಂದಿಲ್ಲ ನಮಗೆ. ಫುಲ್ ಈ ಥರ ಐತೆ ನೋಡ್ರಿ. ಹೊರಗೆ ಹಿಂಗೆ ಥರ ಮಾಡೈತಿ. ಒಂದು ಸಣ್ಣ ಕ್ಲಿಪ್ಪಿಂಗ್ ತಕ್ಕೊಂಡಾಳ್ರಿ ನಮ್ಮ ಸೌಮ್ಯ. ಇಲ್ಲಿ ಒಂದು ಮುಟ್ಟಿಗೆ ಮಾಡೋಕೆ ಎಷ್ಟು ದೊಡ್ಡದು ಮಾಡಾಕತ್ತೇಳ್ರಿ. ರೊಟ್ಟಿ ಅಂತೂ ಸೂಪರ್ ರೀ.
ಇಲ್ಲಿ ನನ್ನ ಮಗ ಊಟ ಮಾಡಕ್ಕೆ ಕರೆಯಕತ್ತೇನೆ ನೋಡ್ರಿ ನಿಮ್ಮನ್ನು. ಮೆಣಸಿನ್ಕಾಯಿ ಪಲ್ಯ ಬಿಸಿ ರೊಟ್ಟಿ ಊಟ ಮಾಡಕ್ಕೆ ಕರೆಯಕತ್ತೇನೆ ರೀ. ನೋಡ್ರಿ ನನ್ನ ಬಂಗಾರ ಹಿಂಗಂತ್ರಿ ಕೈ ಊಟ ಓಪೆ. ಈಗ ಬಿಸಿ ರೊಟ್ಟಿ ಮಾಡಾಕತ್ತೈತ್ರಿ. ರೊಟ್ಟಿ ಅಂತರೂ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ. ರೊಟ್ಟಿ ಒಂದು ಸ್ವಲ್ಪ ವಾಯ್ಸು ಇದು ಬಂದಂಗೆ ಆಗತ್ತೆ ರೀ. ಯಾಕಂತಂದ್ರೆ ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ರಿ, ಹಂಗಾಗಿ ಮತ್ತು ನಾವು ಅದ್ರಾಗ ವಾಯ್ಸು ಕೊಡ್ಬೇಕಾಗತ್ತ. ಈಗ ಮುಟ್ಗಿಗೆ ರೊಟ್ಟಿ ಮಾಡಿದ್ಲು ನೋಡ್ರಿ ನನ್ನ ಮಗಳು. ಅದು ಯಾಕೆ ವಾಯ್ಸ್ ಹೊರ್ಕೊಡಕತ್ತೀವಪ್ಪ ಅಂತಂದ್ರೆ ಅವಾಗ ಏನೂ ನಾವು ಮಾತಾಡಿಲ್ರಿ. ಅದು ಗಾಡಿಗೆಲ್ಲ ಪೈಪ್ಲೈನ್ ಮಾಡ್ಯಾರಲ್ರಿ, ಕಿರ್ರ ಅಂತ ಹಿಡಿದು ಬಿಟ್ಟಿದ್ರಿ ಅದನ್ನು ಮಿಷನ್. ಅದಕ್ಕೆ ಬ್ಯಾಡ ಅಂತಂದು ಮತ್ತು ವೀಡಿಯೋ ಅಂತೂ ಮಾಡ್ರಿವ ಆಮೇಲೆ ವಾಯ್ಸ್ ಹೊರ್ಕೊಡ್ದು ನಾನು ಅಂತಂದು ವಾಯ್ಸ್ ಹೊರ್ಕೊಡಕತ್ತೀನಿ ನೋಡ್ರಿ. ಮುಟ್ಟಿಗೆ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ರೀ. ಆ ಹಣ್ಣುಗೂ ಕೊಟ್ಟಿವ್ರಿ ನಾವು. ಆ ಅಣ್ಣಾರೂ ಚಲೋ ಆಗೈತ್ರಿ ಮುಟ್ಟಿಗೆ ಅಂತಂದು ಹೇಳಿದ್ರು. ಯಾಕಂತಂದ್ರೆ ಅವರು ಇದ್ರ ಮಂದಿರಿ, ಗುಜರಾತ್ ಮಂದಿರಿ ಅವರು. ಈ ರೊಟ್ಟಿ ಎಲ್ಲ ಕಮ್ಮಿ ರೀ ಅವರು ಊಟ ಮಾಡೋದು, ಚಪಾತಿ ಜಾಸ್ತಿ ಊಟ ಮಾಡ್ತಾರೆ. ಮತ್ತು ಅವೇನ ಪರಾಟ ಅಂತ್ರಿ, ಪರಾಟ ಆ ಥರ ಊಟ ಮಾಡ್ತಾರೆ. ಸ್ವಲ್ಪ ಇದು ಊಟ ತಿಂದು ರೂಢಿ ಇದ್ದಿಲ್ಲರಿ ಅವರಿಗೆ. ಮತ್ತು ಆಮೇಲೆ ಜಬರ್ಸಿ ಕೊಟ್ವಿ, ನಮ್ಮ ಯಜಮಾನ್ರು ಜಬರ್ಸಿದ್ರು. ಅಂದ್ರೆ ನಮ್ಮ ಯಜಮಾನ್ರಕ್ಕಿಂತ ಇನ್ನೂ ಸಣ್ಣ ರೀ. ಮತ್ತು ಜಬರ್ಸಿದ್ರು ಅಂದ್ರೆ ನೀವೇನು ತಪ್ಪು ತಿಳ್ಕೊಬೇಡ್ರಿ. ಒಂಥರ ಮನೆಯರ ಇದ್ದಂಗೆ ಅದ ರೀ. ಅವರೆಲ್ಲ ಅಡ್ಡಾದಾಗ ಭಾರಿ ಕ್ಲೋಸ್ ಅದ ರೀ ಎಲ್ಲರೂ ನಮ್ಮ ಯಜಮಾನ್ರಿಗೆ. ನಮ್ಮ ಅಡ್ಡಾದಾಗ ಭಾಳ ಸಪೋರ್ಟ್ ಮಾಡ್ತಾರೆ ರೀ ನಮ್ಮ ಯಜಮಾನ್ರು. ಕೆಲಸ ಮಾಡೋ ಜಾಗದಾಗ ಭಾಳ ಖುಷಿ ಆಗತ್ತೆ ರೀ ನನಗೆ. ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಾರೆ ರೀ ನಮಗೆ. ಇದನ್ನು ಚೆಂದಾಗ ರೊಟ್ಟಿ ಬೆನ್ಸಾಕತ್ತಿದ್ದೀನಿ ರೀ ನಾನು. ಮತ್ತು ನನ್ನ ಮಗಳ ಫೋನ್ ತಮ್ಮ ಮಮ್ಮಿ ನಾವು ವಿಡಿಯೋ ಮಾಡ್ತೀನಿ, ನೀ ಬೆನಸ್ ಅಂತಂದ್ಲು. ಜಾಸ್ತಿ ಫ್ರೆಂಡ್ಸ ನಮ್ಮ ಯಜಮಾನ್ರಿಗೆ ಅಂತಲ್ಲ, ನಮಗೂ ಎಲ್ಲರಿಗೂ ರೊಟ್ಟಿ ಬೇಕು ರೀ. ನಿಮಗೇನು ಅನ್ಸುತ್ತಾ? ಇಡ್ಲಿ ಮಾಡ್ತಾರೆ, ಪಡ್ಡು ಮಾಡ್ತಾರೆ, ಅವರು ಅದನ್ನ ತಿಂತಾರೆ ಅಂತ ನಿಮಗೆ ಅನ್ಸುತ್ತೆ ರೀ. ಚಾನ್ಸೇ ಇಲ್ಲರಿ. ನಾವು ನಾಷ್ಟ ಫುಲ್ ಕಮ್ಮಿ ರೀ ನಾವು ನಾಷ್ಟ ಮಾಡೋದು. ಸ್ವಲ್ಪ ಪಲಾವ್ ಮಾಡಿದ್ರಷ್ಟ ನನ್ನ ಮಕ್ಕಳು ಊಟ ಮಾಡೋದನ್ನು ಕಟ್ಕೊಂಡು ಹೋಗ್ತಾರೆ ಬಾಕ್ಸ್. ಇಡ್ಲಿ ಮಾಡಿದ್ರೆ ಇಡ್ಲಿನ ಸಾಂಬಾರು ಇರ್ತೈತೆ ನೋಡ್ರಿ, ಸಾಂಬಾರು ಇದನ್ನು ರೊಟ್ಟಿ ಹಾಕ್ಯಂದು ಹೋಗ್ಬಿಡ್ತಾರೆ ರೀ. ಮುಟ್ಟಿಗೆ ಅಂತೂ ಸೂಪರಾಗಿತ್ತು ನೋಡ್ರಿ. ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಂಗೆ ಫ್ರೈ ಮಾಡಿ ಕೊಟ್ಟಿನ್ರಿ ಹೆಂಚಿನ ಮ್ಯಾಗ, ಅಂದ್ರೆ ಹುರಿದು ಕೊಟ್ಟೆ. ನಮ್ಮ ಸುಪ್ರಿಯ ಜಜ್ಜಿಲ್ರಿ. ಒಂದಾಳು ಉಪ್ಪು, ಒಂದೆರಡು ಬೆಳ್ಳುಳ್ಳಿ ಹಾಕಿ ಜಜ್ಜಿಲ್ಲ, ಅದನ್ನು ಜಜ್ಜಿ ಕೊಟ್ಲು. ಮತ್ತು ಆಮೇಲೆ ನನ್ನ ಮಗಳು ಮುಟ್ಟಿಗೆ ಕಟ್ಟಾಕೈತೆ ನೋಡ್ರಿ. ನಿಮಗೆಲ್ಲರಿಗೆ ಮುಟ್ಟಿಗೆ ಇಷ್ಟ ಆದ್ರೆ ನಮ್ಮ ಮನೆಗೆ ಬರ್ರಿ, ಮಾಡಿಕೊಡ್ತೀವಿ. ಪ್ಲೀಸ್ ಫ್ರೆಂಡ್ಸ, ನಾವು ಮಾಡುವಂಥ ಬಿಸ್ನೆಸ್ಸಿಗೆ ನಿಮ್ಮ ಸಪೋರ್ಟು ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಗೆ. ಕೈ ಭಾಳ ಸುಡಾಕತ್ತಿಬಿಟ್ಟಿತ್ತು ರೀ ಅಕ್ಕಿಗೆ. ನಿಮಗೆಲ್ಲ ಇದು ಅನಿಸ್ಬೋದು, ಏನಪ್ಪ ಇವ್ರು ರೊಟ್ಟಿ ಬಂಡಿ ಮ್ಯಾಗ ಈ ಥರ ಮಾಡ್ತಾರ ಅಂತ. ನೀವು ನಿಮ್ಮ ಮನೆಯೊಳಗೆ ಈ ಥರ ಮಾಡ್ಕೊಂಡು ಊಟ ಮಾಡಿರಿ, ನೋಡಿರಿ, ಅದ್ರ ಮಾಡಿ ಊಟ ಮಾಡಿರಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅದ್ರದ್ದು ಏನಂತ ರುಚಿ ಏನಂತ. ಒಂದು ಚಟ್ನಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ, ರೊಟ್ಟಿ ಇಷ್ಟ ಹಾಕಿವಿ ನೋಡ್ರಿ. ಒಂದನೇ ಒಳ್ಳೆ ಎಣ್ಣೆ ಹಾಕಿವಿ, ಅಡುಗೆ ಮಾಡೋ ಎಣ್ಣೆ ಹಾಕಿವಿ. ಸೂಪರ್ ಅಂದ್ರೆ ಸೂಪರ್ ರೀ. ಸುಮ್ಮನೆ ಕೆಲವೊಬ್ರು ಅದಾರ ರೀ ನಮ್ಮ ಮನೆಯೊಳಗೆ, ಮನೆಯಂದು ಹೇಳಕತ್ತೀನಿ ರೀ ನಾನು. ಕೆಲವೊಬ್ರು ಅದಾರ ಖಾಲಿ ಖಾಲಿ ಕುಂತಿರ್ತಾರ. ಯಾವ ಥರ ವಿಡಿಯೋ ಮಾಡ್ತಾರೆ, ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಇವ್ರ ಮನೆಗೆ ಏನು ತೊಗೊಂಬಂದ್ರು, ಏನು ತಿಂತಾರೆ ಅಂತ ಖಾಲಿ ಕುಂತ್ಕೊಂಡು ಗಂಡ್ರು ದುಡ್ದು ಹಾಕ್ತಾರೆ ರೀ. ಸುಮ್ಮನೆ ಕುಂತ್ಕೊಂಡು ತಿನ್ನೋದು ಆಗಂಗಿಲ್ಲ. ಕೆಲ್ಸಕ್ಕೆ ಬರ್ಲಾರ್ದು ಮಾತಾಡ್ತಾರೆ ರೀ ನನಗೆ. ದಯವಿಟ್ಟು ನಮ್ಮ ಮನೆಯವ್ರಿಗೆ ಹೇಳಕತ್ತೀನಿ ರೀ ನಾನು, ಹೊರಗೆ ಯೂಟ್ಯೂಬ್ ಫ್ರೆಂಡ್ಸಿಗೆ ಹೇಳಕತ್ತಿಲ್ಲ. ನೋಡ್ರಿವ, ನಿಮ್ಮ ಗಂಡ್ರು ಚೆಂದಾಗಿ ದುಡ್ದು ಹಾಕ್ತಾರೆ ಆರಾಮಾಗಿ. ಏನಾದ್ರು ಒಂದು ದೇವ್ರು ಕೊಟ್ಟ ಅದೃಷ್ಟ ಅನ್ಬೇಕು, ನಿಮಗೆ ವರ ಅನ್ಬೇಕು. ಯಾಕಂತಂದ್ರೆ ನನ್ನ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನನಗೆ ಬಂದಂಥ ಪರಿಸ್ಥಿತಿ
ಯಾವ ಹೆಣ್ಣಿಗೂ ಬರಬಾರ್ದು, ಯಾವ ಶತ್ರುಗೂ ಬರಬಾರ್ದು. ನಮ್ಮ ಬಗ್ಗೆ ತಲೆ ಕೆಡ್ಸಲ್ಲಾರ್ದೆ ನೀವು ಆರಾಮಾಗಿರ್ರಿ. ಓಕೆ ಫ್ರೆಂಡ್ಸ, ಬಾಯ್.